ಮೈಸೂರು ಪ್ರೀಮಿಯರ್ ಶೋ ನೋಡಿದಾಗ ಮೊನ್ನೆ ಎಲ್ಲ ರಿವ್ಯೂಸ್ ನೋಡಿದಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಪ್ರೀಮಿಯರ್ ಶೋಗೆನೆ. ನಿಮಗೆ ಆ ರೆಸ್ಪಾನ್ಸ್ ನೋಡಿ ಹೇಗೆ ಅನ್ನಿಸ್ತು? ನನಗೆ ಫೋನಲ್ಲಿ ಇನ್ಫಾರ್ಮ್ ಮಾಡೋದು ತುಂಬ ಚೆನ್ನಾಗಿದೆ ಅಂತ ಒಂದು ಸಾಕಷ್ಟು ಜನ ಹುಡುಗರು ಕಲಾವಿದರು ನನ್ನ ಜೊತೆ ಆ್ಯಕ್ಟ್ ಮಾಡೋರು ಅಷ್ಟು ಜನ ಹೇಳಿದ್ರು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನಮಗೆ ವಿನೋದ್ ಪ್ರಭಾಕರ್ ಕಾಣಿಸಿಲ್ಲ, ಬಲರಾಮನೇ ಕಾಣಿಸಿದ್ದು ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ. ಅಗೇನ್ ಯು ಪ್ರೂವ್ಡ್ ಆ್ಯಸ್ ಎನ್ ಆ್ಯಕ್ಟರ್. ನೀವು ಹೊರಗಡೆ ಬಂದಾಗ ಆಚೆ ಬಂದಾಗ ಬಲರಾಮ ತುಂಬ ಕಾಡ್ತಾನೆ. ಲಾಸ್ಟ್ 20 ಮಿನಿಟ್ಸ್ ಆ ಎಮೋಷ್ನಲಿ ಕನೆಕ್ಟ್ ಮಾಡ್ತಾನೆ ಬಲರಾಮ ಅನ್ನೋದು ಗೊತ್ತಿತ್ತು. ನಾನು ಆ ಒಂದು ಲಾಸ್ಟ್ ಎಪಿಸೋಡ್ ಎಡಿಟ್ ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ಕನೆಕ್ಟ್ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಬಂದು ಅದು ಇನ್ನೂ ಒಂದು ಆಲ್ಮೋಸ್ಟ್ 1 ನಿಮಿಷ ಇತ್ತದು ಕಿಲ್ಲಿಂಗ್ ಎಪಿಸೋಡ್ ಅಲ್ಲ. ಬಟ್ ಸೆನ್ಸರಲ್ಲಿ ನಮಗೆ ಇಲ್ಲ, ಅದು ಸ್ಟ್ಯಾಬಿಂಗ್ ತುಂಬ ಇದೆ, ಒಂಥರ ಅದು ನಮ್ಗೆ ಹಾರ್ಶ್ ಆಗ್ತಿದೆ ಅಂತೇಳಿ ಆಲ್ಮೋಸ್ಟ್ ಒಂದು 30 to 45 ಸೆಕೆಂಡ್ಸ್ ಕಟ್ ಮಾಡಿದ್ದಾಯ್ತದು. ಇಲ್ಲಾಂದರೆ ಅದು ಇನ್ನೂ ಆ ಕಿಲ್ಲಿಂಗು ಬಲರಾಮ ಇನ್ನೂ ಒದ್ದಾಡಿ, ಯಾಕಂದರೆ ಬಲರಾಮ ಇಸ್ ವೆರಿ ಪವರ್ಫುಲ್. ಅವನ ಮಚ್ಚಲ್ಲಾಗಲಿ ಅಥವಾ ಚಿಕ್ಕ ಚಿಕ್ಕ ಚಾಕುಲಾಗಲಿ ಚಿಕ್ಕ ಹುಡುಗರು ಸಾಯಿಸೋಕ್ಕಾಗಲ್ಲ. ಸೊ ಬಲರಾಮ ವಾಸ್ ಪವರ್ಫುಲ್. ಅವನಿಗೆ ಆ ಚಾಕು ಬಂದಾಗಲೇ ಅವನು ಈಸಿಯಾಗಿ ಹೊಡಿಬೋದಿತ್ತು ಹುಡುಗರನ್ನ. ಬಟ್ ಸ್ಟಿಲ್ ಯೋಚನೆ ಮಾಡಿದಾಗ ಒಂದ್ಸಲ ಹಂಗೆ ಹೋದಾಗ ಅವ್ರ ಮಗು ಕಣ್ಣು ಮುಂದೆ ಕಾಣಿಸ್ದಾಗ ಅವ್ನು ಏನು ಮಾಡ್ತಾನೆ ಅಂದರೆ, ಬೇಡ ಸಾಕು, ನನ್ನ ಇಲ್ಲೇ ಮುಗಿಲಿ ಅಂತ ಚಾಕು ಬಿಟ್ಬಿಟ್ಟು ಹಿ ಹಿಮ್ಸೆಲ್ಫ್ ಡೈಸ್. ಅಧ್ಯಾಪಕರು ಅವರು ಯಾವಾಗ ರೆಡಿ ಅಂತಾರೋ ಅವಾಗ ನಾನು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಅವರು, ಇಲ್ಲಾಂದ್ರೆ ನಾನು ಯಾವಾಗಲೂ ಉತ್ತರ ಕರ್ನಾಟಕ ಎಲ್ಲ ರೌಂಡ್ ಹೋಗ್ತಿದ್ವಿ. ನೀವೆಲ್ಲರೂ ಬರ್ತಿದ್ರಲ್ಲ, ಜೊತೆಲಿ ಬರ್ತಿದ್ರಿ. ಖಂಡಿತ ಸರ್, ಈ ಸಿನಿಮಾ ಬಲರಾಮನ ದಿನಗಳು ಅಂದಾಗ ಭಾಳಷ್ಟು ಜನ ಏನು ಅಂದ್ಕೊಂಡಿದ್ರು ಅಂದರೆ ಇದು ಒಂದು ಅಂಡರ್ ವರ್ಲ್ಡ್ ಸಿನಿಮಾ. ಅಂಡರ್ ವರ್ಲ್ಡ್ ಆದರೆ ಲಾಂಗು, ಮಚ್ಚು, ಕ್ರೂರತೆ, ರಕ್ತಪಾತ ಇದೆಲ್ಲ ಇರುತ್ತೆ ಅಂತ ಇವತ್ತು ಪ್ರೂವ್ ಮಾಡಿದ್ದೀವಿ. ಆ್ಯಂಡ್ ಭಾಳಷ್ಟು ಜನ ಈಗ ಇಲ್ಲೇ ಇದ್ದಾರೆ ಹೆಣ್ಮಕ್ಳು. ನಿಮಗೆಲ್ಲ ತುಂಬ ಹಾರ್ಶ್ ಅನಿಸ್ತಾ, ಬ್ಲಡ್ ಶೆಡ್ ಇತ್ತಾ? ಇಲ್ಲೇ ಇದ್ದಾರೆ ಬೈ ಪ್ರೂಫು. ಸೊ ಖಂಡಿತ ನನಗೆ ಮಾದೇವ ಆದಮೇಲಂತೂ ಭಾಳಷ್ಟು ಜವಾಬ್ದಾರಿಯುತ ಸಿನಿಮಾಗಳು ಮಾಡ್ತಿದ್ದೀನಿ. ಸೊ ಖಂಡಿತ ಅವ್ರಿಗೆಲ್ರಿಗೂ ಇಷ್ಟ ಆಗಬೇಕು, ಹೆಚ್ಚಾಗಿ ಮಹಿಳೆಯರಿಗೆ ಇಷ್ಟ ಆಗಬೇಕು ಅಂತ ಸಿನಿಮಾ ಮಾಡ್ತಿದ್ದೀನಿ. ಸೊ ಅದು ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಬರಬೇಕು. ಸಣ್ಣ ಮಗುವಿಂದ ಹಿರಿಯರಿಂದ ಕಿರಿಯರವರೆಗೂ ಬರಬೇಕು ಅನ್ನೋದು ನನ್ನ ಒಂದು ದಟ್ ಇಸ್ ಮೈ ಮೋಟೋ. ಸೊ ಖಂಡಿತ ಆ ಒಂದು ಈ ಸಿನಿಮಾಯಿಂದ ಮತ್ತೆ ತಿರ್ಗಾ ಕಂಟಿನ್ಯೂ ಆಗುತ್ತೆ ಅನ್ನೋ ನಂಬಿಕೆ ನನಗೆ.